ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಡಿಸೆಂಬರ್ 27ರ ಕನ್ನಡದಲ್ಲಿ ದಿ ಹಿಂದ್ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಡಿಸೆಂಬರ್ 25ರ ನಮ್ಮ ಸಂಚಿಕೆಯ ಪ್ರಶ್ನೆಗಳಿಗೆ ಲಕ್ಷ್ಮೀಕಾಂತ್ ಅವರು, ಸಾಗರ್ ಅವರು ಸರಿಯಾದ ಉತ್ತರಗಳನ್ನು ನೀಡಿದ್ದೀರಾ. ನಿಮಗೆ ಅಭಿನಂದನೆಗಳು. ಇಂದಿನ ಮೊದಲ ಆರ್ಟಿಕಲ್, ಟೂಟು ಹೂ ಫಾಟ್ ಫಾರ್ ಅ ರೈನ್ಬೋ ನೇಷನ್ ಡೈಸ್ ಅಟ್ 90. ಇದನ್ನ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಂತೆ ನಾವು ಓದ್ಕೊಳ್ಬಹುದಾಗತ್ತೆ. ಇಲ್ಲಿ ಸೌತ್ ಆಫ್ರಿಕಾದ ಆಂಟಿ ಅಪರ್ತೈಡ್ ಅಂದ್ರೆ ವರ್ಣಭೇದ ನೀತಿಯ ವಿರುದ್ಧವಾಗಿ ಹೋರಾಟ ಮಾಡಿದಂತ ಒಬ್ಬ ಗ್ರೇಟ್ ಐಕಾನ್ ಅಂತ ಗುರುತಿಸ್ಕೊಳ್ಳುವಂತವರ ಸಾವು ಈಗ ಉಂಟಾಗಿದೆ. ಇದನ್ನ ಆರ್ಟಿಕಲ್ ನಮ್ಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಸೌತ್ ಆಫ್ರಿಕಾದ ಆಂಟಿ ಅಪರ್ತೈಡ್ ಐಕಾನ್ ಅಂತ ಹೇಳಿ ಇವರನ್ನ ಗುರುತಿಸ್ತಾರೆ. ಡೆಸ್ಮಂಡ್ ಟೂಟು ಅವರ ಸಾವಾಗಿರ್ತಕ್ಕಂಥದ್ದು. ಇವರು ಇಂಜಸ್ಟಿಸಸ್ ಆಫ್ ಆಲ್ ಕಲರ್ಸ್ ಅಂದ್ರೆ ಯಾವುದೇ ವರ್ಣದ ಅವರ ಮೇಲೆ ಆಗುವಂತ ಇಂಜಸ್ಟಿಸಸ್ ಏನಿತ್ತು ಅದರ ವಿರುದ್ಧವಾಗಿ ಹೋರಾಟವನ್ನ ನಡೆಸಿರ್ತಕ್ಕಂಥವ್ರು. ಹಾಗಾಗಿ ಇವರಿಗೆ 1984ರಲ್ಲಿ ನೊಬೆಲ್ ಶಾಂತಿ ಪುರಸ್ಕಾರವನ್ನ ಕೂಡ ನೀಡಲಾಗಿದೆ. ರೈನ್ಬೋ ನೇಷನ್ ಅನ್ನುವಂತ ಒಂದು ಟರ್ಮ್ ಅನ್ನ ಯಾರು ಕಂಡು ಹಿಡಿದ್ರು ಅಥವಾ ಯಾರು ಈ ಒಂದು ಟರ್ಮ್ ಅನ್ನ ಕಾಯಿನ್ ಮಾಡಿದ್ರು ಅಂದಾಗ ರೈನ್ಬೋ ನೇಷನ್ ಅನ್ನ ಕಾಯಿನ್ ಮಾಡಿದಂಥದ್ದು ಡೆಸ್ಮಂಡ್ ಟೂಟು ಅವರು ಅನ್ನುವಂಥದ್ದು ನಮ್ಗೆ ತಿಳಿದಿರ್ಬೇಕಾಗತ್ತೆ. ನೆಲ್ಸನ್ ಮಂಡೇಲಾ ಅವರು ಸೌತ್ ಆಫ್ರಿಕಾದ ಮೊದಲ ಕರಿಯ ಜನಾಂಗಕ್ಕೆ ಸೇರಿದಂತ ಅಧ್ಯಕ್ಷರಾಗಿ ಆಯ್ಕೆಯಾದಂತ ನಂತರದಲ್ಲಿ 1994ರಲ್ಲಿ ಡೆಸ್ಮಂಡ್ ಟೂಟು ಒಬ್ರು ರೈನ್ಬೋ ನೇಷನ್ ಅನ್ನುವಂತ ಒಂದು ಟರ್ಮಿನಾಲಜಿಯನ್ನ ಕಾಯಿನ್ ಮಾಡ್ತಾರೆ. ಫಾರ್ಮರ್ US ಪ್ರೆಸಿಡೆಂಟ್ ಬರಾಕ್ ಒಬಾಮಾ ಅವರು ಕೂಡ ಕಂಟ್ರೀಸ್ ಫಸ್ಟ್ ಬ್ಲ್ಯಾಕ್ ಲೀಡರ್ ಆಗಿದ್ರು. ಅವರು ಟೂಟು ಅವರನ್ನ ಮಾರಲ್ ಕಾಂಪಾಸ್ ಅಂತ ಹೇಳಿ ಗುರುತಿಸ್ತಾರೆ. ಸೌತ್ ಆಫ್ರಿಕಾದ ಪ್ರೆಸಿಡೆಂಟ್ ಸಿರಿಲ್ ರಾಮಫೋಸಾ ಅವರು ಕೂಡ ಮ್ಯಾನ್ ಆಫ್ ಎಕ್ಸ್ಟ್ರಾರ್ಡಿನರಿ ಇಂಟೆಲೆಕ್ಟ್, ಇಂಟಿಗ್ರಿಟಿ ಅಂಡ್ ಇನ್ವಿನ್ಸಿಬಿಲಿಟಿ ಅಂತ ಹೇಳಿ ಇವರನ್ನ ಗುರುತಿಸ್ತಾರೆ ಅಪರ್ತೈಡ್ನ ಫೋರ್ಸಸ್ನ ವಿಚಾರದಲ್ಲಿ. ಹಾಗಾಗಿ ವರ್ಣಭೇದ ನೀತಿ ಅಂದಾಕ್ಷಣ ನಮಗೆ ಯಾವ ರೀತಿಯಾಗಿ ನೆಲ್ಸನ್ ಮಂಡೇಲಾ ಅವರು ನೆನಪಾಗ್ತಾರೆ, ಹಾಗೆ ನಮ್ಮ ಗಾಂಧಿಯವರು ಸೌತ್ ಆಫ್ರಿಕಾದಲ್ಲಿ ನಡೆಸಿರ್ತಕ್ಕಂಥ ಹೋರಾಟ ಆಗಿರಬಹುದು, ಇವರೊಟ್ಟಿಗೆ ಡೆಸ್ಮಂಡ್ ಟೂಟು ಅವರ ಹೆಸರು ಕೂಡ ನಮಗೆ ನೆನಪಾಗಬೇಕಾಗತ್ತೆ. ಇತ್ತೀಚೆಗೆ ಸಾವಿಗೀಡಾದಂತ ವರ್ಣಭೇದ ನೀತಿಯ ವಿರುದ್ಧವಾಗಿ ಹೋರಾಟ ಮಾಡಿದಂತ ಅತ್ಯಮೂಲ್ಯವಾದಂತ ಅಥವಾ ಒಬ್ಬ ಮಹೋನ್ನತವಾದಂತ ವ್ಯಕ್ತಿ ಯಾರು ಅಂತ ಅಂದಾಗ ನಾವು ಡೆಸ್ಮಂಡ್ ಟೂಟು ಅನ್ನುವಂಥದ್ದನ್ನ ನೆನ್ಪಿಟ್ಕೊಳ್ಬೇಕು. ಅಥವಾ ಡೆಸ್ಮಂಡ್ ಟೂಟು ಅವರು ಯಾವ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ ಅಥವಾ ಯಾವ ರಾಷ್ಟ್ರಕ್ಕೆ ಬಿಲಾಂಗಿಂಗ್ ಆಗಿದ್ದಾರೆ ಅಂದಾಗ ಈ ಅಂಶಗಳು ತಿಳಿದಿರಬೇಕಾಗತ್ತೆ. ಪ್ರಿಲಿಮ್ಸ್ಗೂ ಕೂಡ ಇಂಪಾರ್ಟೆನ್ಸ್ ಅನ್ನ ಪಡೆದಿರುತ್ತೆ. KPSC ಯಾವುದೇ ಪರೀಕ್ಷೆಗಳಲ್ಲಿ ಇಂಪಾರ್ಟೆನ್ಸ್ ಅನ್ನ ಹೊಂದುತ್ತೆ. ಮುಂದಿನ ಆರ್ಟಿಕಲ್, ಎಕ್ಸಿಕ್ಯೂಟಿವ್ ಶೋಸ್ ಅ ಟ್ರೆಂಡ್ ಟು ಡಿಸ್ರೆಸ್ಪೆಕ್ಟ್ ಕೋರ್ಟ್ ಆರ್ಡರ್ಸ್ CJI. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಸಪರೇಷನ್ ಆಫ್ ಪವರ್ಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಇಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದಂಥ NV ರಮಣ ಅವರು ಇಂಡಿಯನ್ ಜುಡಿಷಿಯರಿ ಫ್ಯೂಚರ್ ಚಾಲೆಂಜಸ್ ಅನ್ನುವಂಥ ಒಂದು ಲೆಕ್ಚರ್ ಅನ್ನ ನೀಡುವಂತ ಸಂದರ್ಭದಲ್ಲಿ ಭಾರತದ ಕಾರ್ಯಾಂಗವು ಕೋರ್ಟಿನ ಆರ್ಡರ್ಸ್ಗಳ ಮೇಲೆ ಡಿಸ್ರೆಸ್ಪೆಕ್ಟ್ ಅನ್ನ ತೋರಿಸುವಂತ ಒಂದು ಟ್ರೆಂಡ್ ಅನ್ನುವಂಥದ್ದು ಈಗ ಕಾಣ್ತಾ ಇದೆ ಅನ್ನುವಂಥದ್ದನ್ನ ತಿಳಿಸ್ತಾ ಇದ್ದಾರೆ. CJI ಅವರ ಇತ್ತೀಚಿನ ಮತ್ತೊಂದು ಕಮೆಂಟ್ ಅನ್ನುವಂಥದ್ದು ಅಥವಾ ಅವರ ಮತ್ತೊಂದು ಮಾತು ಅನ್ನುವಂಥದ್ದು, ಪಾರ್ಲಿಮೆಂಟಿನ ಸೆಷನ್ಸ್ಗಳು ಸರಿಯಾದ ರೀತಿಯಲ್ಲಿ ಜರುಗ್ತಾ ಇಲ್ಲ, ಪಾರ್ಲಿಮೆಂಟಿನಲ್ಲಿ ಕಾರ್ಯಕಲಾಪಗಳು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ, ಇನ್ನಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಇನ್ನಷ್ಟು ಎಫೆಕ್ಟಿವ್ ಆಗಿ ಅವು ಜರುಗಬೇಕು ಅಂತ ಹೇಳಿ ಒಂದು ಕಮೆಂಟ್ ಅನ್ನ ಮಾಡಿದ್ರು. ಅದರ ವಿರುದ್ಧವಾಗಿ ನ್ಯಾಯಾಂಗ ಶಾಸಕಾಂಗದ ವಿಚಾರಗಳಲ್ಲಿ ಮೂಗು ತೂರಿಸಬಾರ್ದು ಅನ್ನುವಂತೆ ಕಮೆಂಟ್ಸ್ಗಳು ಕೂಡ ಕೇಳಿ ಬಂದಿದ್ವು. ಈಗ CJI ಅನ್ನುವಂಥದ್ದು ಕಾರ್ಯಾಂಗದ ಮೇಲೆ, CJI ಅವರು ಕಾರ್ಯಾಂಗದ ಮೇಲೆ ಕೂಡ ಇಲ್ಲಿ ಒಂದು ಮಾತನ್ನ ಆಡ್ತಾ ಇದ್ದಾರೆ. ಇದರ ಬಗ್ಗೆಯೂ ಕೂಡ ಮುಂದಿನ ದಿನಗಳಲ್ಲಿ ಕಮೆಂಟ್ಸ್ಗಳು ಬರಬಹುದು. ಈ ರೀತಿಯ ಸನ್ನಿವೇಶಗಳು ಅಥವಾ ಸಿಚುಯೇಷನ್ಸ್ಗಳು ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಭಾರತದಲ್ಲಿನ ನಮ್ಮ ಸಂವಿಧಾನ ತಿಳಿಸುವಂತ ಒಂದು ಬೇಸಿಕ್ ಕಾನ್ಸೆಪ್ಟ್ ಸಪರೇಷನ್ ಆಫ್ ಪವರ್ಸ್ ಅನ್ನುವಂಥದ್ದು, ಇದರ ಬಗೆಗೆ ಪ್ರಶ್ನೆಗಳು ಬರುವಂತ ಸಂಭವಗಳು ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಪ್ರಿಲಿಮ್ಸ್ನ ಪರ್ಸ್ಪೆಕ್ಟಿವ್ನಲ್ಲಿ ಸಪರೇಷನ್ ಆಫ್ ಪವರ್ಸ್ನ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಮೈನ್ಸ್ನ ಪರ್ಸ್ಪೆಕ್ಟಿವ್ನಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಂದಂತ ಸಂದರ್ಭದಲ್ಲಿ ಈ ರೀತಿಯ ಉದಾಹರಣೆಗಳು, ಇನ್ಸಿಡೆಂಟ್ಸ್ಗಳು ನಮಗೆ ನೆನಪಿದ್ರೆ ನಮ್ಮ ಉತ್ತರಗಳನ್ನ ನಾವು ಸ್ಪಷ್ಟವಾಗಿ ಬರಿಬಹುದಾಗಿರುತ್ತೆ. ಇನ್ನು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಸಪರೇಷನ್ ಆಫ್ ಪವರ್ ಅನ್ನುವಂಥದ್ದು ಭಾರತದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಏನಿದೆ, ಕೇಶವಾನಂದ ಭಾರತಿ ಕೇಸ್ನಲ್ಲಿ ಬಂದಂಥದ್ದು, ಇದರ ಅಡಿಯಲ್ಲಿ ಸಪರೇಷನ್ ಆಫ್ ಪವರ್ ಕೂಡ ಒಂದು ಇದೆಯಾ ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್, ನಾಗಾಲ್ಯಾಂಡ್ ಪ್ಯಾನೆಲ್ ಟು ಲುಕ್ ಇನ್ ಟು ಆಫ್ಸ್ಪಾ ವಿತ್ಡ್ರಾವಲ್ ಅನ್ನುವಂಥದ್ದು. ನಾಗಾಲ್ಯಾಂಡ್ನಲ್ಲಿ ಆಫ್ಸ್ಪಾ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ ಅನ್ನುವಂಥದ್ದು ಸದ್ಯಕ್ಕೆ ಜಾರಿಯಲ್ಲಿದೆ. ಇದನ್ನ ವಿತ್ಡ್ರಾವಲ್ ಮಾಡೋದ್ರ ಬಗ್ಗೆ ಒಂದು ಪ್ಯಾನಲ್ ಅನ್ನುವಂಥದ್ದು ಈಗ ಸೃಜನೆಯಾಗಿದೆ. ಅದರ ಬಗೆಗೆ ಆರ್ಟಿಕಲ್ ಮಾತನಾಡ್ತಾ ಇರ್ತಕ್ಕಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ, ಆಂತರಿಕ ಭದ್ರತೆಗಿರುವಂತ ಚಾಲೆಂಜಸ್ಗೆ ಸಂಬಂಧಪಟ್ಟಂತ ಒಂದು ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಇಲ್ಲಿ ಕೇಂದ್ರ ಸರ್ಕಾರವು ಒಂದು ಕಮಿಟಿಯನ್ನ ಕಾನ್ಸ್ಟಿಟ್ಯೂಟ್ ಮಾಡಿದೆ.
ಆಫ್ಸ್ಪಾವನ್ನ ವಿಡ್ರಾವಲ್ ಮಾಡ್ಕೊಳ್ಳುವಂತ ಪಾಸಿಬಿಲಿಟಿ ಏನಿದೆ ಅನ್ನುವಂಥದ್ದನ್ನ ತಿಳಿಸ್ಬೇಕು ಅಂತ ಹೇಳಿ ಒಂದು ಕಮಿಟಿಯನ್ನ ಈಗ ಕಾನ್ಸ್ಟಿಟ್ಯೂಟ್ ಮಾಡಿರ್ತಕ್ಕಂಥದ್ದು. ಈ ಕಮಿಟಿಯು ಯೂನಿಯನ್ ಹೋಮ್ ಮಿನಿಸ್ಟ್ರಿಯ ಅಡಿಷನಲ್ ಸೆಕ್ರೆಟರಿ ಆಫ್ ನಾರ್ತ್ ಈಸ್ಟ್ ಏನಿದ್ದಾರೆ, ಈಶಾನ್ಯ ಭಾಗಕ್ಕೆ ಅಡಿಷನಲ್ ಸೆಕ್ರೆಟರಿ ಅಂತ ಹೇಳಿ ಯೂನಿಯನ್ ಹೋಮ್ ಮಿನಿಸ್ಟ್ರಿಯ ಅಫಿಷಿಯಲ್ ಕೂಡ ಆಗಿರುವಂತ ಅಡಿಷನಲ್ ಸೆಕ್ರೆಟರಿ ಅವರು ಈ ಕಮಿಟಿಯ ಮುಖ್ಯಸ್ಥರಾಗಿರ್ತಾರೆ. ಇಲ್ಲಿ ನಾಗಾಲ್ಯಾಂಡಿನ ಚೀಫ್ ಸೆಕ್ರೆಟರಿ, ಡಿಜಿಪಿ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಇವರು ಕೂಡ ಈ ಒಂದು ಕಮಿಟಿಯ ಅಡಿಯಲ್ಲಿ ಇರ್ತಾರೆ. ನಾರ್ತ್ ಈಸ್ಟಿನ ಅದರಲ್ಲೂ ನಾಗಾಲ್ಯಾಂಡ್ಗೆ ಸಂಬಂಧಪಟ್ಟಂತೆ ಆಫ್ಸ್ಪಾ ವಿಡ್ರಾವಲ್ಗೆ ಅಂತ ಹೇಳಿ ಅದನ್ನ ನೋಡೋದಕ್ಕೆ ಅಂತ ಮಾಡದಂತ ಪ್ಯಾನಲ್ನಲ್ಲಿ ಯಾರೆಲ್ಲ ಇದ್ರು ಅಂದಾಗ ಯೂನಿಯನ್ ಹೋಮ್ ಮಿನಿಸ್ಟ್ರಿಯ ಅಡಿಷನಲ್ ಸೆಕ್ರೆಟರಿ ಆಫ್ ನಾರ್ತ್ ಈಸ್ಟ್ ಆಗಿರಬಹುದು ಅಥವಾ ನಾಗಾಲ್ಯಾಂಡಿನ ಚೀಫ್ ಸೆಕ್ರೆಟರಿ ಮತ್ತು ಡಿಜಿಪಿ ಅವರು ಇನ್ಕ್ಲೂಡ್ ಆಗಿದ್ರು ಅನ್ನುವಂಥದ್ದು ತಿಳಿದಿರಬೇಕು. ಈ ಕಮಿಟಿಯು 45 ದಿನಗಳ ಒಳಗೆ ರಿಪೋರ್ಟ್ ಅನ್ನ ನೀಡಬೇಕು ಅಂತ ಹೇಳಿ ಕಮಿಟಿಗೆ ಮ್ಯಾಂಡೇಟ್ ಅನ್ನ ಮಾಡಲಾಗಿದೆ. ಯಾತಕ್ಕೆ ನಾಗಾಲ್ಯಾಂಡ್ ಮತ್ತು ಆಫ್ಸ್ಪಾದ ಬಗ್ಗೆ ಇಷ್ಟೆಲ್ಲ ಸುದ್ದಿಯನ್ನ ನಾವು ತಿಳ್ಕೊಳ್ತಾ ಇದ್ದೇವೆ ಪ್ರತಿದಿನ ಕೂಡ ಅಂತ ಅಂದಾಗ, ಇತ್ತೀಚೆಗೆ ನಾಗಾಲ್ಯಾಂಡ್ ನಲ್ಲಿ NSCN ಟೆರರಿಸ್ಟ್, NSCN ಕೆಪ್ಲಾಂಗಿಗೆ ಆ ಗುಂಪಿಗೆ ಸಂಬಂಧಪಟ್ಟಂತ ಟೆರರಿಸ್ಟ್ಗಳು ಅಂತ ಹೇಳಿ ಆ ಗುಂಪಿನ ಸದಸ್ಯರು ಇಲ್ಲಿ ಟ್ರಾವೆಲ್ ಮಾಡ್ತಿದ್ದಾರೆ ಅನ್ನುವಂತ ಒಂದು ಮಾಹಿತಿ ನಮಗೆ ದೊರಕಿದೆ ಅನ್ನುವಂತ ಹಿನ್ನೆಲೆಯಲ್ಲಿ 21 ಪ್ಯಾರಾ ಕಮಾಂಡೋ ಯೂನಿಟ್ ಅನ್ನುವಂಥದ್ದು ಹಳ್ಳಿಯ ಕೆಲಸಿಗರು ದಿನಗೂಲಿ ಕೆಲಸಕ್ಕೆ ಹೋಗಿ ವಾಪಸ್ ಆಗ್ತಿದ್ದಂತ ನಾರ್ಮಲ್ ಜನಗಳ ಮೇಲೆ ಗುಂಡು ಹಾರಿಸಿ ಅದರಿಂದಾಗಿ ಸಾಕಷ್ಟು ಮಂದಿ ಸಾವಿಗೀಡಾಗಿರ್ತಕ್ಕಂಥದ್ದು. ಇದರ ವಿರುದ್ಧವಾಗಿ ಹಲವಾರು ಪ್ರತಿಭಟನೆಗಳನ್ನು ಕೂಡ ನಾವು ಕಂಡ್ವಿ ನಾಗಾಲ್ಯಾಂಡ್ನಲ್ಲಿ. ಇದರ ಹಿನ್ನೆಲೆಯಲ್ಲಿ ನಾಗಾಲ್ಯಾಂಡಿನ ಮುಖ್ಯಮಂತ್ರಿಯವರು ಆಫ್ಸ್ಪಾವನ್ನ ನಾಗಾಲ್ಯಾಂಡ್ನಿಂದ ರಿಪೀಲ್ ಮಾಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಅನ್ನ ಮಾಡಿರ್ತಕ್ಕಂಥದ್ದು. ಆಫ್ಸ್ಪಾ ಅನ್ನುವಂಥದ್ದು ಒಂದು ಡ್ರೆಕೋನಿಯನ್ ಆಕ್ಟ್, ಅಂದ್ರೆ ಸಾಕಷ್ಟು ಹಿಂದಿನ ಒಂದು ಆಕ್ಟ್ ಆಗಿದೆ. ಆ ಆಕ್ಟ್ ಅನ್ನ ಇವತ್ತಿಗೂ ಫಾಲೋ ಮಾಡ್ತಿರ್ತಕ್ಕಂಥದ್ದು ಸರಿ ಅಲ್ಲ ಅನ್ನುವಂಥದ್ದು ನಾಗಾಲ್ಯಾಂಡಿನ CM ಅವರು ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಸೆಂಟರ್ ಈ ಒಂದು ಇನ್ಸಿಡೆಂಟ್ಗೆ ಯಾವ ರೀತಿ ರೆಸ್ಪಾಂಡ್ ಮಾಡಿದೆ ಅಂತ ಅಂದ್ರೆ, ಕೋರ್ಟ್ ಆಫ್ ಎಂಕ್ವೈರಿ ಅನ್ನುವಂಥದ್ದು ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್ಗಳನ್ನ ಆರ್ಮಿ ಯೂನಿಟ್ನ ವಿರುದ್ಧವಾಗಿ ತಗೊಳುತ್ತೆ ಮತ್ತು ಯಾರೆಲ್ಲ ಇಲ್ಲಿ ಡೈರೆಕ್ಟ್ಲಿ ಇನ್ವಾಲ್ವ್ ಆಗಿದ್ದಾರೆ ಈ ಒಂದು ಇನ್ಸಿಡೆಂಟ್ಗೆ ಅಂಥವ್ರನ್ನ ಐಡೆಂಟಿಫೈ ಮಾಡಿ ಅವರು ಎಂಕ್ವೈರಿಯನ್ನ ಫೇಸ್ ಮಾಡಬೇಕಾಗತ್ತೆ ಮತ್ತು ಇಮಿಡಿಯೇಟ್ ಎಫೆಕ್ಟ್ ನಲ್ಲಿ ಸಸ್ಪೆನ್ಷನ್ ನಲ್ಲಿ ಇರಬೇಕು ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ತಗೊಂಡಿರ್ತಕ್ಕಂಥ ಒಂದು ಮುಂದಿನ ನಡೆ ಆಗಿದೆ. ರಾಜ್ಯ ಸರ್ಕಾರವು ಕೂಡ ನೆಕ್ಸ್ಟ್ ಆಫ್ ದಿ ಕಿನ್ ಯಾರಿದ್ದಾರೆ, ಯಾರೆಲ್ಲ ಈಗ ಸಾವಿಗೀಡಾಗಿರುವಂಥವರಿಗೆ ಅಂಥವರಿಗೆ ಕೆಲಸಗಳನ್ನ ಒದಗಿಸ್ಕೊಡ್ಬೇಕು ಮತ್ತು ಗೌರ್ಮೆಂಟ್ ಜಾಬ್ಸ್ ಅನ್ನ ಕಂಪ್ಯಾಷನೇಟ್ ಗ್ರೌಂಡ್ಸ್ಗಳ ಆಧಾರದ ಮೇಲೆ ಎಲಿಜಿಬಿಲಿಟಿ ಇರುವಂಥವರಿಗೆ ಒದಗಿಸುವಂಥದ್ದನ್ನ ರಾಜ್ಯ ಸರ್ಕಾರ ಕೈಗೊಳ್ತಾ ಇರತಕ್ಕಂಥದ್ದು. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅನ್ನುವಂಥದ್ದು 2021 ಜೂನ್ನಲ್ಲಿ ನಾಗಾಲ್ಯಾಂಡಿನ ಎಂಟೈರ್ ಸ್ಟೇಟ್ ಅನ್ನ ಮುಂದಿನ 6 ತಿಂಗಳವರೆಗೆ ಡಿಸ್ಟರ್ಬ್ಡ್ ಏರಿಯಾ ಅಂತ ಹೇಳಿ ಆಫ್ಸ್ಪಾದ ಅಡಿಯಲ್ಲಿ ಕಂಟಿನ್ಯೂ ಮಾಡುವಂತ ಒಂದು ನೋಟಿಫಿಕೇಶನ್ ಅನ್ನ ಹೊರತಂದಿತ್ತು. MHA ಅನ್ನುವಂಥದ್ದು ಈ ಏರಿಯಾನಲ್ಲಿ ಹೋಲ್ ಆಫ್ ನಾಗಾಲ್ಯಾಂಡ್ ಅನ್ನುವಂಥದ್ದು ಡಿಸ್ಟರ್ಬ್ಡ್ ಮತ್ತು ಡೇಂಜರಸ್ ಕಂಡೀಷನ್ ಅಲ್ಲಿ ಇದೆ. ಹಾಗಾಗಿ ಆಫ್ಸ್ಪಾದ ಒಂದು ಬಳಕೆ ಮಾಡಿಕೊಳ್ಳುವಂಥದ್ದು ಸಾಕಷ್ಟು ನೆಸೆಸಿಟಿ ಇದೆ ಅಂತ ಹೇಳಿ ಯೂನಿಯನ್ ಹೋಮ್ ಮಿನಿಸ್ಟ್ರಿ ತಿಳಿಸಿತ್ತು. ಆಫ್ಸ್ಪಾ ಅಂದ್ರೆ ಏನು ಅಂದಾಗ, ಇದು ಹೋಮ್ ಮಿನಿಸ್ಟ್ರಿಯ ಅಡಿಯಲ್ಲಿ ಕಾರ್ಯ ಮಾಡುವಂತ ಒಂದು ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ ಅನ್ನುವಂತ ಒಂದು ಆಕ್ಟ್ ಆಗಿದೆ. ಡಿಸ್ಟರ್ಬ್ಡ್ ಏರಿಯಾಸ್ ಅಂತ ಹೇಳಿ ನೋಟಿಫೈ ಮಾಡುವಂತ ಏರಿಯಾಸ್ಗಳಲ್ಲಿ ಪಬ್ಲಿಕ್ ಆರ್ಡರ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಆರ್ಮ್ಡ್ ಫೋರ್ಸಸ್ಗೆ ನೀಡಿರ್ತಕ್ಕಂಥ ಒಂದು ಸ್ಪೆಷಲ್ ಪವರ್ ಆಗಿರುತ್ತೆ. ಡಿಸ್ಟರ್ಬ್ಡ್ ಏರಿಯಾಸ್ ಅಂತ ಅಂದ್ರೆ ಆಫ್ಸ್ಪಾದ ಸೆಕ್ಷನ್ 3ನ ಅಡಿಯಲ್ಲಿ ಇವುಗಳನ್ನ ನೋಟಿಫೈ ಮಾಡಲಾಗಿರುತ್ತೆ. ಇದರಲ್ಲಿ ಆರ್ಮ್ಡ್ ಫೋರ್ಸಸ್ಗೆ ಏನೆಲ್ಲ ಪವರ್ಸ್ಗಳನ್ನ ನೀಡಲಾಗಿದೆ ಅಂದಾಗ, ಇಲ್ಲಿ 5ಕ್ಕೂ ಹೆಚ್ಚು ಮಂದಿ ಒಂದು ಏರಿಯಾದಲ್ಲಿ ಗ್ಯಾದರ್ ಆಗೋದನ್ನ ಪ್ರಾಹಿಬಿಟ್ ಮಾಡುವಂತ ಅಥವಾ ಅವರ ವಿರುದ್ಧವಾಗಿ ಫೋರ್ಸ್ ಅನ್ನ ಯೂಸ್ ಮಾಡುವಂತ ವಾರ್ನಿಂಗ್ ಅನ್ನ ನೀಡಿದ ನಂತರದಲ್ಲಿ ಓಪನ್ ಫೈರ್ ಮಾಡುವಂತ ಪವರ್ಸ್ಗಳನ್ನ ಆರ್ಮ್ಡ್ ಫೋರ್ಸಸ್ಗಳಿಗೆ ನೀಡಲಾಗಿರ್ತಕ್ಕಂಥದ್ದು. ರೀಸನಬಲ್ ಸಸ್ಪಿಷನ್ ಇದೆ ಅಂತ ಅಂದಾಗ ಆರ್ಮಿ ಯಾವುದೇ ವ್ಯಕ್ತಿಯನ್ನ ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡಬಹುದಾಗಿರುತ್ತೆ ಅಥವಾ ಅವರ ಪ್ರಿಮಿಸಿಸ್ ಅನ್ನ ಎಂಟರ್ ಮಾಡಬಹುದಾಗುತ್ತೆ ವಾರೆಂಟ್ ಇಲ್ಲದೆ, ಅಥವಾ ಫೈರ್ ಆರ್ಮ್ಸ್ಗಳನ್ನ ಅವರು ಪೊಸೆಸ್ ಮಾಡ್ತಿದ್ರೆ ಅದನ್ನ ಬ್ಯಾನ್ ಮಾಡಬಹುದಾಗಿರುತ್ತೆ. ಯಾವುದೇ ವ್ಯಕ್ತಿಯನ್ನ ಇದರ ಅಡಿಯಲ್ಲಿ ಅರೆಸ್ಟ್ ಮಾಡಿದ್ದೇ ಆದ್ರೆ ಅಥವಾ ಅವರನ್ನ ಕಸ್ಟಡಿಗೆ ತಗೊಂಡಿದ್ದೇ ಆದ್ರೆ ಆಫೀಸರ್ ಇನ್ಚಾರ್ಜ್ ಇರುವಂತವರು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಅದನ್ನ ರಿಪೋರ್ಟ್ ಮಾಡಬೇಕು. ಯಾವ ಸರ್ಕಮ್ಸ್ಟಾನ್ಸಸ್ನ ಅಡಿಯಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ಬೇಕಾಗತ್ತೆ. ಡಿಸ್ಟರ್ಬ್ಡ್ ಏರಿಯಾ ಅಂದಾಗ ಸೆಕ್ಷನ್ 3 ಆಫ್ ಆಫ್ಸ್ಪಾದ ಅಡಿಯಲ್ಲಿ ನೋಟಿಫೈ ಆಗಿರುತ್ತೆ ಅನ್ನುವಂಥದ್ದು ತಿಳಿದಿರಬೇಕು. ಹಾಗಾದ್ರೆ ಈ ರೀತಿ ನೋಟಿಫೈ ಮಾಡುವಂತ ಪವರ್ ಯಾರಿಗಿದೆ, ಯಾರು ಡಿಸ್ಟರ್ಬ್ಡ್ ಏರಿಯಾ ಅನ್ನುವಂಥದ್ದನ್ನ ಡಿಕ್ಲೇರ್ ಮಾಡ್ತಾರೆ ಅಂದಾಗ, ಕೇಂದ್ರ ಸರ್ಕಾರ ಆಗಿರಬಹುದು ಅಥವಾ ಯಾವುದೇ ರಾಜ್ಯದ ಗವರ್ನರ್ ಆಗಿರಬಹುದು ಅಥವಾ ಯಾವುದೇ ಕೇಂದ್ರಾಡಳಿತ ಪ್ರದೇಶದ ಅಡ್ಮಿನಿಸ್ಟ್ರೇಟರ್ ಆಗಿರಬಹುದು. ಹೋಲ್ ಆಫ್ ದಿ ಸ್ಟೇಟ್, ಯಾವುದೋ ಕಂಪ್ಲೀಟ್ ಒಂದು ರಾಜ್ಯವನ್ನ ಅಥವಾ ರಾಜ್ಯದ ಒಂದು ಭಾಗವನ್ನ ಅಥವಾ ಯೂನಿಯನ್ ಟೆರಿಟರಿಯ ಒಂದು ಭಾಗವನ್ನ ಡಿಸ್ಟರ್ಬ್ಡ್ ಏರಿಯಾ ಅಂತ ಹೇಳಿ ಅವರು ನೋಟಿಫೈ ಮಾಡಬಹುದಾಗಿರುತ್ತೆ. ಈ ರೀತಿಯಾದಂಥ ಯಾವುದೇ ರಿವ್ಯೂ ಅನ್ನುವಂಥದ್ದು ಆಫ್ಸ್ಪಾದ ಬಗ್ಗೆ ಈ ಹಿಂದೆ ಆಗಿದೆಯಾ ಅಂದಾಗ 2004ರಲ್ಲಿ ಕೇಂದ್ರ ಸರ್ಕಾರವು 5 ಮೆಂಬರ್ಸ್ಗಳ ಒಂದು ಕಮಿಟಿಯನ್ನ, ಅದನ್ನ ಜಸ್ಟಿಸ್ BP ಜೀವನ್ ರೆಡ್ಡಿ ಅವರು ಹೆಡ್ ಮಾಡಿದ್ರು, ಮುಖ್ಯಸ್ಥರಾಗಿದ್ರು. ಆ ಒಂದು ಕಮಿಟಿಯನ್ನ ಫಾರ್ಮ್ ಮಾಡಿತ್ತು. ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಲ್ಲಿ ಈ ಒಂದು ಆಕ್ಟ್ ಅನ್ನ
ಅಪ್ಲೈ ಮಾಡ್ತಿರುವಂಥದ್ರ ಬಗ್ಗೆ ರಿವ್ಯೂ ಮಾಡೋದಕ್ಕೆ ಅಂತ ಹೇಳಿ. ಅಲ್ಲಿ ಕಮಿಟಿ ಅನ್ನುವಂಥದ್ದು 2005ರಲ್ಲಿ ತನ್ನ ರಿಪೋರ್ಟ್ ಅನ್ನ ಇಲ್ಲಿ ಸಬ್ಮಿಟ್ ಮಾಡುತ್ತೆ. ರೆಕಮೆಂಡೇಶನ್ಸ್ಗಳು ಈ ರೀತಿ ಇದೆ. ಆಫ್ಸ್ಪಾವನ್ನ ರಿಪೀಲ್ ಮಾಡಬೇಕು. ಅಪ್ರೋಪ್ರಿಯೇಟ್ ಪ್ರಾವಿಷನ್ಸ್ಗಳನ್ನ UAPA ಆಕ್ಟ್ ಏನಿದೆ 1967ನಲ್ಲಿ ಬಂದಿರತಕ್ಕಂಥದ್ದು, ಅಲ್ಲಿಯೇ ಅಪ್ರೋಪ್ರಿಯೇಟ್ ಪ್ರಾವಿಷನ್ಸ್ಗಳನ್ನ ಇನ್ಸರ್ಟ್ ಮಾಡಿ ಆಫ್ಸ್ಪಾವನ್ನ ರಿಪೀಲ್ ಮಾಡಿ ಅಂತ ಹೇಳಿ ರೆಕಮೆಂಡ್ ಮಾಡುತ್ತೆ. ಹಾಗೆ ಅನ್ಲಾಫುಲ್ ಆಕ್ಟಿವಿಟೀಸ್ ಆಕ್ಟ್ ಏನಿದೆ ಅದನ್ನ ಮಾಡಿಫೈ ಮಾಡಿ ಅಲ್ಲಿ ಕ್ಲಿಯರ್ಲಿ ಸ್ಪೆಸಿಫೈ ಮಾಡಬೇಕಾಗತ್ತೆ ಆರ್ಮ್ಡ್ ಫೋರ್ಸಸ್ಗೆ ಮತ್ತು ಪ್ಯಾರಾಮಿಲಿಟರಿ ಫೋರ್ಸಸ್ಗೆ ಇರುವಂಥ ಪವರ್ಸ್ಗಳು ಏನು ಅಂತ ಹೇಳಿ. ಮತ್ತು ಗ್ರೀವೆನ್ಸ್ ಸೆಲ್ಗಳು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಎಸ್ಟಾಬ್ಲಿಷ್ ಆಗಬೇಕು. ಆರ್ಮ್ಡ್ ಫೋರ್ಸಸ್ ಅನ್ನ ಎಲ್ಲೆಲ್ಲ ಡೆಪ್ಲಾಯ್ ಮಾಡಿದ್ದಾರೆ ಅಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಗ್ರೀವೆನ್ಸ್ ಸೆಲ್ಸ್ ಎಸ್ಟಾಬ್ಲಿಷ್ ಆಗಬೇಕು ಅಂತ ಹೇಳಿ. ಹಾಗೇನೆ ಸೆಕೆಂಡ್ ARC ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನಿನ 2ನೇ ಆವೃತ್ತಿಯ 5ನೇ ರಿಪೋರ್ಟ್ ಅನ್ನುವಂಥದ್ದು ಪಬ್ಲಿಕ್ ಆರ್ಡರ್ನ ಮೇಲಿರ್ತಕ್ಕಂಥ ಈ ರಿಪೋರ್ಟ್ ಕೂಡ ಆಫ್ಸ್ಪಾವನ್ನ ರಿಪೀಲ್ ಮಾಡೋದ್ರ ಬಗ್ಗೆ ಮಾತನಾಡಿದೆ. ಹೀಗೆ ಆಫ್ಸ್ಪಾವನ್ನ ರಿಪೀಲ್ ಮಾಡೋದ್ರ ಬಗ್ಗೆ ಈ ಹಿಂದೆಯೇ ಒಂದು ಕಮಿಟಿ ಮಾತನಾಡಿದೆ ಮತ್ತು ಆಫ್ಸ್ಪಾವನ್ನ ರಿಪೀಲ್ ಮಾಡೋದ್ರ ಬಗ್ಗೆ ಸೆಕೆಂಡ್ ARCಯ 5th ರಿಪೋರ್ಟ್ ಕೂಡ ಹೇಳಿದೆ. ಹಾಗಾಗಿ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಜಸ್ಟಿಸ್ BP ಜೀವನ್ ರೆಡ್ಡಿ ಕಮಿಷನ್ ಅಂದಾಕ್ಷಣ ನಮಗೆ ಆಫ್ಸ್ಪಾವನ್ನ ರಿಪೀಲ್ ಮಾಡೋದಕ್ಕಿದ್ದಂಥ ಒಂದು ಕಮಿಷನ್ ಅನ್ನುವಂಥದ್ದು ನೆನಪಿರಬೇಕು. ಅಥವಾ ಈ ಯಾರು ಹೆಡ್ ಮಾಡದಂಥ ಅಥವಾ ಯಾರು ಮುಖ್ಯಸ್ಥರಾಗಿದ್ದಂಥ ಕಮಿಟಿ ಅನ್ನುವಂಥದ್ದು ಆಫ್ಸ್ಪಾದ ಕುರಿತಂತೆ ಮಾತನಾಡಿದೆ ಅಂದಾಗ ಜಸ್ಟಿಸ್ BP ಜೀವನ್ ರೆಡ್ಡಿ ಅನ್ನುವಂಥದ್ದು ತಿಳಿದಿರಬೇಕು. ಮತ್ತು ಈಗ ನಾಗಾಲ್ಯಾಂಡ್ನಲ್ಲಿ ಈ ಒಂದು ಆಫ್ಸ್ಪಾವನ್ನ ರಿಪೀಲ್ ಮಾಡೋದಕ್ಕೆ ಕಮಿಟಿಯನ್ನ ಫಾರ್ಮ್ ಮಾಡಿದ್ದು, ಅದರ ಮುಖ್ಯಸ್ಥರಾಗಿ ನಾರ್ತ್ ಈಸ್ಟಿನ ಅಡಿಷನಲ್ ಸೆಕ್ರೆಟರಿ ಅವರು ಇದರ ಮುಖ್ಯಸ್ಥರಾಗಿರ್ತಾರೆ. DGPಯು ಕೂಡ ಇದರ ಒಂದು ಭಾಗವಾಗಿರ್ತಾರೆ. ಹಾಗೇನೆ ನಾಗಾಲ್ಯಾಂಡಿನ ಚೀಫ್ ಸೆಕ್ರೆಟರಿ ಕೂಡ ಇದರ ಭಾಗವಾಗಿರ್ತಾರೆ. ಇದಿಷ್ಟು ನಮಗೆ ತಿಳಿದಿರಬೇಕು. ಮುಂದಿನ ಆರ್ಟಿಕಲ್, ಇಂಡಿಯಾ ಹ್ಯಾಂಡ್ಸ್ ಓವರ್ ಫುಡ್ ಏಡ್ ಡಿಫೆನ್ಸ್ ಎಕ್ವಿಪ್ಮೆಂಟ್ ಟು ಮೊಜಾಂಬಿಕ್. ಇದನ್ನ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತಾರಾಷ್ಟ್ರೀಯ ಸಂಬಂಧಗಳು ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ. ಆಫ್ರಿಕನ್ ನೇಷನ್ ಆದಂಥ ಮೊಜಾಂಬೋ ಟೆರರಿಸಂನ ವಿರುದ್ಧವಾಗಿ ಫೈಟ್ ಮಾಡ್ತಾ ಇದೆ ತನ್ನ ನಾರ್ಥರ್ನ್ ರೀಜನ್ನಲ್ಲಿ. ಅಂಥ ಒಂದು ರಾಷ್ಟ್ರಕ್ಕೆ ಈಗ 500 ಟನ್ಸ್ಗಳಷ್ಟು ಫುಡ್ ಸಪ್ಲೈಯನ್ನ ಭಾರತ ಮಾಡಿರ್ತಕ್ಕಂಥದ್ದು. ಮೊಜಾಂಬಿಕ್ಕಿನ ಆರ್ಮ್ಡ್ ಫೋರ್ಸಸ್ಸಿನ ಕೆಪಾಸಿಟಿ ಬಿಲ್ಡಿಂಗಿಗೆ ಅಂತ ಹೇಳಿ ಭಾರತ ಕಮಿಟ್ಮೆಂಟ್ ಅನ್ನ ತೋರಿಸ್ತಾ ಇದೆ. ಹಾಗೇನೆ INS ಕೇಸರಿ ಅನ್ನುವಂಥದ್ದು 2 ಫಾಸ್ಟ್ ಇಂಟರ್ಸೆಪ್ಟರ್ ಕ್ರಾಫ್ಟ್ ಅನ್ನ ಕ್ಯಾರಿ ಮಾಡಿ ಸೆಲ್ಫ್ ಡಿಫೆನ್ಸ್ ಎಕ್ವಿಪ್ಮೆಂಟ್ ಅನ್ನ ಮೊಜಾಂಬಿಕ್ಕಿನ ಆರ್ಮ್ಡ್ ಫೋರ್ಸಸ್ಗೆ ನೀಡಿರ್ತಕ್ಕಂಥದ್ದು. ಭಾರತದ ಸಾಗರ್ ಮಿಷನ್ ಅಡಿಯಲ್ಲಿ ಈ ರೀತಿಯ ಏಡ್ ಅನ್ನ ನೀಡಲಾಗಿದೆ. ಭಾರತದ ಮ್ಯಾರಿಟೈಮ್ ನೈಬರ್ಹುಡ್ ಅನ್ನ ಎಕ್ಸ್ಟೆಂಡ್ ಮಾಡದಂತ ಒಂದು ನಡೆಯಾಗತ್ತೆ ಇದು. ಹಾಗೇನೆ ಇಂಡಿಯಾ ಸ್ಪೆಷಲ್ ರಿಲೇಶನ್ಶಿಪ್ ಅನ್ನ ಯಾವ ರೀತಿಯಾಗಿ ಮೇಂಟೈನ್ ಮಾಡುತ್ತೆ ಬೇರೆ ರಾಷ್ಟ್ರಗಳೊಟ್ಟಿಗೆ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆ ಕೂಡ ಆಗಿರುತ್ತೆ. INS ಕೇಸರಿ ಮತ್ತು ಭಾರತದ ನೇವಿ ನಡೆಸ್ತಿರ್ತಕ್ಕಂಥ ಬೇರೆ ಬೇರೆ ಮಿಷನ್ಸ್ಗಳನ್ನ ನಾವು ನೋಡೋದಾದ್ರೆ INS ಕೇಸರಿ ಈ ರೀತಿಯ ಸಿಮಿಲರ್ ಮಿಷನ್ಸ್ ಅಂತ ಈಗಾಗಲೇ ಹ್ಯುಮ್ಯಾನಿಟೇರಿಯನ್ ಮತ್ತು ಮೆಡಿಕಲ್ ಅಸಿಸ್ಟೆನ್ಸ್ ಅನ್ನ ನೀಡೋದಕ್ಕೆ ಅಂತ ಹೇಳಿ ಮಾಡಲಾಗಿದೆ. ಮಾರಿಷಿಯಸ್, ಮಾಲ್ಡೀವ್ಸ್, ಮಡಗಾಸ್ಕರ್, ಸೀಚಿಲಿಸ್, ಕಮರೋಸ್ ಇವೆಲ್ಲವಕ್ಕೂ ಕೂಡ ಈ ರೀತಿಯ ನೆರವನ್ನ INS ಕೇಸರಿ ಅನ್ನುವಂಥದ್ದು ಮಾಡಿರ್ತಕ್ಕಂಥದ್ದು. ಮೆಡಿಕಲ್ ಅಸಿಸ್ಟೆನ್ಸ್ಗಳನ್ನ ಇಂಡಿಯನ್ ನೇವಿಗೆ ಮಲ್ಟಿಪಲ್ ಲೊಕೇಶನ್ಸ್ಗಳಲ್ಲಿ INS ಕೇಸರಿ ಅನ್ನುವಂಥದ್ದು ಒದಗಿಸಿದೆ. ಇಂಡಿಯನ್ ನೇವಿ ಕೂಡ ಶಿಪ್ಸ್ಗಳನ್ನು ಅಕ್ರಾಸ್ 15 ಫ್ರೆಂಡ್ಲಿ ಫಾರಿನ್ ಕಂಟ್ರೀಸ್ಗೆ ಅಂತ ಹೇಳಿ ಅವರಿಗೆ ನೆರವು ನೀಡೋದಕ್ಕೆ ಅಂತ ಹೇಳಿ ಮೇ 2020ರಿಂದಲೂ ಕೂಡ ಸಾಗರ್ ಮಿಷನ್ ಅಡಿಯಲ್ಲಿ ಈ ಕಾರ್ಯಗಳನ್ನು ಭಾರತದ ನೇವಿ ಮಾಡ್ಕೊಳ್ತಾ ಬಂದಿದೆ. ಸಾಗರ್ ಅಂದ್ರೆ ದ ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್ ಅನ್ನುವಂಥ ಒಂದು ಮಿಷನ್ ಆಗಿದೆ. ಇದನ್ನು 2015ರಲ್ಲಿ ಲಾಂಚ್ ಮಾಡಿದಂಥದ್ದು. ಇದು ಭಾರತದ ಸ್ಟ್ರಾಟಜಿಕ್ ವಿಷನ್ ಏನಿದೆ ಇಂಡಿಯನ್ ಓಷನ್ ರೀಜನ್ನಲ್ಲಿ ಅದರನ್ನ ಪೂರೈಸೋದಕ್ಕೆ ಇರುವಂಥ ಮುಖ್ಯವಾದಂಥ ಒಂದು ಮಿಷನ್ ಆಗಿದೆ. ಈ ಮಿಷನ್ ಮುಖಾಂತರವಾಗಿ ಭಾರತ ತನ್ನ ಆರ್ಥಿಕ ಮತ್ತು ಭದ್ರತಾ ವಿಚಾರದಲ್ಲಿ ಬೇರೆ ಮ್ಯಾರಿಟೈಮ್ ನೈಬರ್ಸ್ಗಳೊಟ್ಟಿಗೆ ಒಂದು ಕೋಆಪರೇಷನ್ ಅನ್ನ ಬೆಳೆಸೋದಕ್ಕೆ ನೆರವಾಗುವಂಥ ಪೂರಕವಾಗುವಂಥ ಮಿಷನ್ ಆಗಿ ಇದು ಕಾರ್ಯ ಮಾಡ್ತಾ ಇದೆ. ಮುಂದಿನ ಆರ್ಟಿಕಲ್, ಆಂಟಿ ಡಂಪಿಂಗ್ ಡ್ಯೂಟಿ ಆನ್ 5 ಚೈನೀಸ್ ಗೂಡ್ಸ್ ಅನ್ನುವಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಹಾಗೇನೆ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಇಶ್ಯೂಸ್ಗಳು ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ. ಇಲ್ಲಿ ಚೈನಾದ 5 ಪ್ರಾಡಕ್ಟ್ಸ್ಗಳ ಮೇಲೆ ಆಂಟಿ ಡಂಪಿಂಗ್ ಡ್ಯೂಟಿಯನ್ನ ಭಾರತ ಹೇರ್ತಾ ಇದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಡೈರೆಕ್ಟರೇಟ್ ಜನರಲ್ ಆಫ್ ಟ್ರೇಡ್ ರೆಮಿಟೀಸ್ ಇದರ ರೆಕಮೆಂಡೇಶನ್ಸ್ಗಳಂತೆ ಭಾರತವು ಚೈನಾದ 5 ಮುಖ್ಯವಾದಂಥ ಪ್ರಾಡಕ್ಟ್ಸ್ಗಳ ಮೇಲೆ ಆಂಟಿ ಡಂಪಿಂಗ್ ಡ್ಯೂಟೀಸ್ಗಳನ್ನು ಈಗ ಹೇರಿಕೆ ಮಾಡಿದೆ. ಅಲ್ಯೂಮಿನಿಯಂ ಗೂಡ್ಸ್ಗಳಾಗಿರಬಹುದು ಅಥವಾ ಕೆಲವು ಕೆಮಿಕಲ್ಸ್ಗಳ ಮೇಲೆ ಮುಂದಿನ 5 ವರ್ಷದವರೆಗೆ ಈ ಹೇರಿಕೆ ಅನ್ನುವಂಥದ್ದು ಅಪ್ಲೈ ಆಗಲಿದೆ. DGTR ಅನ್ನುವಂಥದ್ದು ಈಗಾಗಲೇ ಭಾರತದ ಮಾರ್ಕೆಟ್ಸ್ಗಳಲ್ಲಿ ಏನು ಬೆಲೆ ಇದೆಯೋ ಅದಕ್ಕಿಂತಲೂ ಕೂಡ ಕಡಿಮೆ ಬೆಲೆಗೆ, ನಾರ್ಮಲ್ ವ್ಯಾಲ್ಯೂಗಿಂತಲೂ ಕೂಡ ಕಡಿಮೆ ಬೆಲೆಗೆ ಪ್ರಾಡಕ್ಟ್ಸ್ಗಳು ಚೈನಾದಿಂದ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಹಾಗಾಗಿ ಭಾರತದ ಮಾರ್ಕೆಟ್ಗೆ
ಅದರಲ್ಲೂ ಡೊಮೆಸ್ಟಿಕ್ ಮಾರ್ಕೆಟ್ಸ್ಗೆ ಇದು ಇಂಜುರಿ ಮಾಡ್ತಾ ಇದೆ. ಇದರಿಂದಾಗಿ ಡಂಪಿಂಗ್ ಅನ್ನುವಂಥದ್ದು ಉಂಟಾಗ್ತಾ ಇದೆ. ಭಾರತದ ಎಕ್ಸ್ಪೋರ್ಟ್ಸ್ ಮತ್ತು ಭಾರತದ ಇಂಪೋರ್ಟ್ಸ್ಗಳನ್ನು ಚೈನಾದ ವಿಚಾರದಲ್ಲಿ ನೋಡಿದಾಗ ಏಪ್ರಿಲ್ನಿಂದ ಸೆಪ್ಟೆಂಬರ್ 2021ಕ್ಕೆ ಎಕ್ಸ್ಪೋರ್ಟ್ಸ್ $12.26 ಬಿಲಿಯನ್ ನಷ್ಟು ಇದ್ರೆ ಇಂಪೋರ್ಟ್ಸ್ $42.33 ಬಿಲಿಯನ್ ಇದೆ. ಭಾರತವು ಯಥೇಚ್ಛವಾಗಿ ಟ್ರೇಡ್ ಡೆಫಿಸಿಟ್ ಅನ್ನು ಚೀನಾದೊಟ್ಟಿಗೆ ಹೊಂದುತ್ತಾ ಇದೆ ಅನ್ನುವಂಥದ್ದು ನಮಗೆಲ್ಲ ತಿಳಿಯುತ್ತೆ. ಹಾಗಿದ್ದು ಕೂಡ ಚೀನಾ ಈ ರೀತಿ ಡಂಪಿಂಗ್ ಅನ್ನು ಮಾಡೋದ್ರಿಂದಾಗಿ ಚೀನಾದ ಮೇಲೆ ಆಂಟಿ ಡಂಪಿಂಗ್ ಡ್ಯೂಟಿಯನ್ನು ಭಾರತ ಹೇರಿಕೆ ಮಾಡಿರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಡೈರೆಕ್ಟರೇಟ್ ಜನರಲ್ ಆಫ್ ಟ್ರೇಡ್ ರೆಮಿಟೀಸ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದು ಭಾರತದಲ್ಲಿ ಯಾವ ಮಿನಿಸ್ಟ್ರಿಯ ಅಡಿಯಲ್ಲಿ ಕಾರ್ಯ ಮಾಡುತ್ತೆ ಅನ್ನುವಂಥದ್ದನ್ನು ತಪ್ಪದೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಡಂಪಿಂಗ್ ಆಗಿರಬಹುದು, ಕೌಂಟರ್ ವೇಲಿಂಗ್ ಡ್ಯೂಟೀಸ್ ಆಗಿರಬಹುದು, ಮತ್ತೆ ಬೇರೆ ಯಾವುದೇ ಸೇಫ್ ಗಾರ್ಡ್ ಮೆಷರ್ಸ್ಗಳಾಗಿರಬಹುದು, ಎಲ್ಲ ಟ್ರೇಡ್ ರೆಮಿಡಿಯಲ್ ಮೆಷರ್ಸ್ಗಳನ್ನು ಅಡ್ಮಿನಿಸ್ಟರ್ ಮಾಡೋದಕ್ಕೆ ಇರುವಂಥ ಭಾರತದ ಅಪೆಕ್ಸ್ ಅಥಾರಿಟಿ ಅಂತ ಅಂದರೆ ಇದು ಡೈರೆಕ್ಟರೇಟ್ ಜನರಲ್ ಆಫ್ ಟ್ರೇಡ್ ರೆಮಿಟೀಸ್ ಆಗಿದೆ. ಇದು ಟ್ರೇಡ್ ಡಿಫೆನ್ಸ್ ಸಪೋರ್ಟನ್ನು ಡೊಮೆಸ್ಟಿಕ್ ಇಂಡಸ್ಟ್ರಿಗೆ ನೀಡುತ್ತೆ, ಹಾಗೆ ಎಕ್ಸ್ಪೋರ್ಟರ್ಸ್ಗಳಿಗೂ ಕೂಡ ನೆರವಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ DGTR ಯಾವ ಮಿನಿಸ್ಟ್ರಿಯ ಅಡಿಯಲ್ಲಿ ಕಾರ್ಯ ಮಾಡುತ್ತೆ ಅನ್ನುವಂಥದ್ದನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಇಸ್ರೇಲ್ ಪ್ಲಾನ್ಸ್ ಟು ಡಬಲ್ ಸೆಟಲ್ಮೆಂಟ್ ಇನ್ ಗೋಲನ್ ಅನ್ನುವಂಥದ್ದು. ಇದನ್ನ ಅಂತಾರಾಷ್ಟ್ರೀಯ ಸಂಬಂಧಗಳು ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಗೋಲನ್ ಹೈಟ್ಸ್ ಇಸ್ರೇಲ್ಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಆದಂಥ ಒಂದು ಜಾಗ ಆಗುತ್ತೆ. ಇದರ ಬಗ್ಗೆ ಕೂಡ ಸಾಕಷ್ಟು ಬಾರಿ ಸುದ್ದಿಯಲ್ಲಿ ಇರೋದ್ರಿಂದ ಇದರ ಸ್ಥಳ ಲೊಕೇಶನ್ ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕು ಪರೀಕ್ಷಾ ದೃಷ್ಟಿಯಿಂದ. ಗೋಲನ್ ಹೈಟ್ಸ್ ಅನ್ನುವಂಥದ್ದು ಒಂದು ರಾಕಿ ಪ್ಲಾಟ್ಯೂ ಆಗಿದ್ದು 1800 ಸ್ಕ್ವೇರ್ ಕಿಲೋಮೀಟರ್ಸ್ಗಳಲ್ಲಿ ಇದು ಹರಡಿಕೊಂಡಿರ್ತಕ್ಕಂಥದ್ದು. ಇಸ್ರೇಲ್ ಮತ್ತು ಸಿರಿಯಾದ ನಡುವೆ ಇರುವಂಥ ಬಾರ್ಡರ್ ಏನಿದೆ ಅಲ್ಲಿ ಈ ಜಾಗವನ್ನು ನಾವು ಕಾಣ್ಬೋದಾಗತ್ತೆ. ಸೌತ್ ವೆಸ್ಟರ್ನ್ ಸಿರಿಯಾದ ಭಾಗವಾಗಿತ್ತು ಈ ಗೋಲನ್ ಹೈಟ್ಸ್ ಅನ್ನುವಂಥದ್ದು. ಇದನ್ನ ನಾವಿಲ್ಲಿ ಕಾಣಲೂಬಹುದಾಗತ್ತೆ. ಲೊಕೇಶನ್ ಅನ್ನ ಇಲ್ಲಿ ತಿಳಿಸಲಾಗಿದೆ. ಯೆಲ್ಲೋ ಕಲರ್ ನಲ್ಲಿ ಕಾಣ್ತಾ ಇರತಕ್ಕಂಥದ್ದು ಗೋಲನ್ ಹೈಟ್ಸ್. ಇದರ ಪಕ್ಕದಲ್ಲೇ ಸಿ ಆಫ್ ಗೆಲಿಲಿಯನ್ನ ಕಾಣಬಹುದು. ಸಿರಿಯಾದ ಸೌತ್ ವೆಸ್ಟರ್ನ್ ಭಾಗದಲ್ಲಿ ಇರುವಂಥದ್ದು ಗೋಲನ್ ಹೈಟ್ಸ್ ಆಗಿದೆ. ಇಸ್ರೇಲಿಗೆ ನಾರ್ತ್ ಈಸ್ಟರ್ನ್ ಭಾಗಕ್ಕೆ ಬರುವಂತ ಒಂದು ಏರಿಯಾ ಆಗುತ್ತೆ. ಈ ಗೋಲನ್ ಹೈಟ್ಸ್ ಅನ್ನ 1967ರಲ್ಲಿ ಇಸ್ರೇಲ್ ಸಿರಿಯಾದಿಂದ ವಶಪಡಿಸಿಕೊಂಡಿತ್ತು. ನಂತರದಲ್ಲಿ 1981ರಲ್ಲಿ ಇದನ್ನ ಅನೆಕ್ಸ್ ಮಾಡುವಂತ ಕಾರ್ಯ ಕೂಡ ಆಗಿದೆ. ಅಂತಾರಾಷ್ಟ್ರೀಯವಾಗಿ ಗೋಲನ್ ಹೈಟ್ಸ್ ಅನ್ನ ಯಾವ ರೀತಿಯಾಗಿ ರೆಕಗ್ನೈಸ್ ಮಾಡ್ತಾರೆ ಅಂದಾಗ ಯುರೋಪಿಯನ್ ಯೂನಿಯನ್ ಅನ್ನುವಂಥದ್ದು ಸ್ಟೇಟಸ್ ಆಫ್ ಗೋಲನ್ ಹೈಟ್ಸ್ ಅನ್ನುವಂಥದ್ದು ಅನ್ಚೇಂಜ್ ಆಗಿದೆ. ಇಸ್ರೇಲ್ ಸಾವರಿಂಟಿಯನ್ನ ಇದ್ರ ಮೇಲೆ ಏನು ಪಡ್ಕೊಳ್ತಾ ಇದೆ ಅದನ್ನ ಯುರೋಪಿಯನ್ ಯೂನಿಯನ್ ಗುರುತಿಸ್ತಾ ಇಲ್ಲ. 1979ರಲ್ಲಿ ಇಸ್ರೇಲ್ನೊಟ್ಟಿಗೆ ಶಾಂತಿಯನ್ನ ಮಾಡಿಕೊಂಡಂತ ಈಜಿಪ್ಟ್ ಕೂಡ ಇವತ್ತಿಗೂ ಗೋಲನ್ ಹೈಟ್ಸ್ ಅನ್ನ ಸಿರಿಯನ್ ಟೆರಿಟರಿ ಗೋಲನ್ ಹೈಟ್ ಆಸ್ ಆಕ್ಯುಪೈಡ್ ಸಿರಿಯನ್ ಟೆರಿಟರಿ ಅಂತ ಹೇಳಿ ಈಜಿಪ್ಟ್ ಗುರುತಿಸುತ್ತೆ. ಭಾರತವು ಗೋಲನ್ ಹೈಟ್ಸ್ನ ಬಗ್ಗೆ ಯಾವ ಒಂದು ರೆಕಗ್ನಿಷನ್ ಅನ್ನ ನೀಡುತ್ತೆ ಅನ್ನುವಂಥದ್ದು ನಮಗೆ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ. ಆದರೆ ಭಾರತವು ಗೋಲನ್ ಹೈಟ್ಸ್ ಅನ್ನ ಇಸ್ರೇಲ್ ಟೆರಿಟರಿ ಅಂತ ಹೇಳಿ ರೆಕಗ್ನೈಸ್ ಮಾಡಿಲ್ಲ. ಹಾಗೇನೆ ಗೋಲನ್ ಹೈಟ್ಸ್ ಅನ್ನ ಸಿರಿಯಾಕ್ಕೆ ವಾಪಸ್ ನೀಡಿ ಅಂತ ಹೇಳಿ ಭಾರತ ಕೇಳಿರ್ತಕ್ಕಂಥದ್ದು. 2019ರಲ್ಲಿ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು US ಅನ್ನುವಂಥದ್ದು ಇಸ್ರೇಲ್ ಸಾವರಿಂಟಿ ಆನ್ ಗೋಲನ್ ಹೈಟ್ಸ್ ಅನ್ನ ರೆಕಗ್ನೈಸ್ ಮಾಡಬಹುದು ಅಂತ ಹೇಳಿ ಅವರು ಅನೌನ್ಸ್ ಮಾಡಿದ್ರು. ಇದರಿಂದಾಗಿ ಇನ್ನಷ್ಟು ಪುಷ್ಟಿ ದೊರಕಿದಂತಾಯ್ತು ಇಸ್ರೇಲಿಗರಿಗೆ. ಹಾಗಾಗಿ ಗೋಲನ್ ಹೈಟ್ಸ್ ನಲ್ಲಿ ತನ್ನ ಸೆಟಲ್ಮೆಂಟ್ಸ್ಗಳೇನಿದೆ ಅದನ್ನ ಡಬಲ್ ಮಾಡೋದಕ್ಕೆ ಈಗ ಹೊರಟಿರ್ತಕ್ಕಂಥದ್ದು. ಹಾಗೆ ಡೊನಾಲ್ಡ್ ಟ್ರಂಪ್ ಅವರ ಒಂದು ನಿರ್ಧಾರ ಏನಿತ್ತು ಆ ಅನೌನ್ಸ್ಮೆಂಟ್ ಅನ್ನ ಶೀಘ್ರದಲ್ಲಿ ಹಿಂಪಡೆಯುವಂತ ಯಾವುದೇ ಉದ್ದೇಶ ಇಲ್ಲ ಅನ್ನುವಂಥದ್ದು ಜೋ ಬಿಡನ್ ಅವರ ಸರ್ಕಾರದಲ್ಲೂ ಕೂಡ ಕೇಳಿಸಿಕ್ತು. ಅಂದ್ರೆ US ಅನ್ನುವಂಥದ್ದು ಗೋಲನ್ ಹೈಟ್ಸ್ ಅನ್ನ ಇಸ್ರೇಲ್ ಹೊಂದೋದ್ರ ಬಗ್ಗೆ ಸಪೋರ್ಟ್ ಅನ್ನು ತೋರಿಸ್ತಿದೆ ಅಂತಾಯ್ತು. ಭಾರತವು ಇದಕ್ಕೆ ಅಪೋಸಿಷನ್ ಅನ್ನ ಮಾಡಿದ್ರು ಕೂಡ EU ಕೂಡ ಇದನ್ನ ರೆಕಗ್ನೈಸ್ ಮಾಡ್ತಾ ಇಲ್ಲ, ಈಜಿಪ್ಟ್ ಕೂಡ ಇದನ್ನ ರೆಕಗ್ನೈಸ್ ಮಾಡ್ತಿಲ್ಲ. ಆದ್ರೂ ಕೂಡ ಇಸ್ರೇಲ್ ಅನ್ನುವಂಥದ್ದು ಗೋಲನ್ ಹೈಟ್ಸ್ ನಲ್ಲಿ ತನ್ನ ಸೆಟಲ್ಮೆಂಟ್ಸ್ ಗಳನ್ನ ಈಗ ಡಬಲ್ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು. ಇಸ್ರೇಲ್ ಅಂದಾಕ್ಷಣ ಅಥವಾ ಸುದ್ದಿಯಲ್ಲಿರ್ತಕ್ಕಂಥ ಯಾವುದೇ ಕಂಟ್ರೀಸ್ಗಳ ಬಗ್ಗೆ ಯಾವುದೇ ರೀಜನ್ಸ್ನ ಬಗ್ಗೆ ಓದುವಾಗ ಅಲ್ಲಿನ ಮ್ಯಾಪ್ ವರ್ಕ್ ಕೂಡ ನಮಗೆ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಇಸ್ರೇಲ್ಗೆ ಸಂಬಂಧಪಟ್ಟಂತೆ 2 ಪ್ರಿಲಿಮ್ಸ್ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ವಾಟ್ ಈಸ್ ದಿ ಪ್ಯಾಲೆಸ್ಟೈನ್ 194 ಕ್ಯಾಂಪೇನ್ ಅನ್ನೋದಕ್ಕೆ ಉತ್ತರವನ್ನ ನೀಡಿ. ಇದು ಮೊದಲ ಸ್ಟೇಟ್ಮೆಂಟ್ ತಿಳಿಸುತ್ತೆ ಪ್ಯಾಲೆಸ್ಟೈನ್ಸ್ ಇನಿಷಿಯೇಟಿವ್ ಟು ಇನ್ಕ್ಲೂಡ್ ಇಟ್ ಸೆಲ್ಫ್ ಆಸ್ UN ಮೆಂಬರ್ ಅಂತ ಹೇಳಿ. ಯುನೈಟೆಡ್ ನೇಷನಿನ ಸದಸ್ಯ ರಾಷ್ಟ್ರವಾಗಿ ಪ್ಯಾಲೆಸ್ಟೈನ್ ಅನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಇನಿಷಿಯೇಟಿವ್ ಈ 194 ಪ್ಯಾಲೆಸ್ಟೈನ್ 194 ಕ್ಯಾಂಪೇನ್ ಅನ್ನುವಂಥದ್ದು ಅಂತ ಹೇಳಿ ಮೊದಲ ವಾಕ್ಯ ತಿಳಿಸುತ್ತೆ. ಎರಡನೇ ವಾಕ್ಯ ಇದು ಪ್ಯಾಲೆಸ್ಟೈನ್ಗೆ ನೀಡಿರ್ತಕ್ಕಂಥ ಒಂದು ಏರಿಯಾ ಅಂತ ಹೇಳಿ ತಿಳಿಸುತ್ತೆ. ಇಲ್ಲಿ ಮೊದಲ ವಾಕ್ಯ ಮಾತ್ರವೇ ಸರಿಯಾ, ಎರಡನೇ ವಾಕ್ಯ ಸರಿಯಾ, ಅಥವಾ ಎರಡೂ ವಾಕ್ಯಗಳು ಸರಿ ಇದೆಯಾ, ಅಥವಾ ಯಾವುದೇ ವಾಕ್ಯ ಸರಿ ಇಲ್ವಾ ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದಿನ ಒಂದು ಪ್ರಶ್ನೆ, ಲಿಸ್ಟ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಇಸ್ರೇಲ್ಗೆ ಸಂಬಂಧಪಟ್ಟಂತೆ ಕೆಳಗೆ ನೀಡಿರ್ತಕ್ಕಂಥ 2 ವಾಕ್ಯಗಳಲ್ಲಿ ಯಾವುದು ಸರಿ ಅನ್ನುವಂಥದ್ದನ್ನು ನಾವು ಗುರುತಿಸಬೇಕು. ಇಸ್ರೇಲ್ ಅನ್ನುವಂಥದ್ದು ಮೆಡಿಟರೇನಿಯನ್ ಸೀಗೆ
ಪೂರ್ವ ಭಾಗದಲ್ಲಿ ಇದೆ ಅಂತ ಹೇಳಿ ಮೊದಲ ಸ್ಟೇಟ್ಮೆಂಟ್ ಹೇಳುತ್ತೆ. ಎರಡನೇ ಸ್ಟೇಟ್ಮೆಂಟ್ನಲ್ಲಿ ಇಸ್ರೇಲಿನಲ್ಲಿ ಹರಿಯುವಂಥ ಉದ್ದವಾದ ನದಿ ಅಂತ ಹೇಳಿ ಜೋರ್ಡನ್ ಅಂತ ಹೇಳಿ ಅದನ್ನು ಎರಡನೇ ಸ್ಟೇಟ್ಮೆಂಟ್ ತಿಳಿಸುತ್ತೆ. ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಇದೆ ಅನ್ನುವಂಥದ್ದನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಂದಿನ ಒಂದು ಎಡಿಟೋರಿಯಲ್ ಅನ್ನು ಡಿಸ್ಕಸ್ ಮಾಡೋಣ. ಆಕ್ಟ್ ಆಫ್ ಫೇತ್. ಇಲ್ಲಿ ಕರ್ನಾಟಕದ ಇತ್ತೀಚಿನ ಕರ್ನಾಟಕ ಪ್ರೊಟೆಕ್ಷನ್ ಆಫ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಬಿಲ್ 2021 ಈ ಬಿಲ್ಗೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ. ಈ ಬಿಲ್ ಮುಖ್ಯವಾಗಿ ಯಾವುದೇ ಒಂದು ಧಾರ್ಮಿಕ ಮತಾಂತರವನ್ನು ಒಂದು ರಿಲಿಜಿಯನ್ನಿಂದ ಮತ್ತೊಂದು ರಿಲಿಜಿಯನ್ಗೆ ಮಿಸ್ರೆಪ್ರೆಸೆಂಟೇಷನ್ನ ಮುಖಾಂತರವಾಗಿ ಅಥವಾ ಬಲವಂತವಾಗಿ ಅಥವಾ ಮೋಸದಿಂದಾಗಿ ಅಥವಾ ಅಲ್ಯೂರ್ಮೆಂಟ್ ಅಥವಾ ಮದುವೆಯಿಂದಾಗಿ ಆಗ್ತಾ ಇದೆ ಅಂದಾಗ ಅದನ್ನು ಪ್ರಾಹಿಬಿಟ್ ಮಾಡುವಂಥ ಒಂದು ಪ್ರಾವಿಷನ್ಸ್ಗಳನ್ನು ಈ ಆ್ಯಕ್ಟ್ನ ಅಡಿಯಲ್ಲಿ ಕಾಣಬಹುದು. ಇಲ್ಲಿ ಲೇಖಕರ ಮುಖ್ಯವಾದಂಥ ಅಂಶ ಏನು ಅಂತ ಅಂದರೆ ಈ ರೀತಿ ಕನ್ವರ್ಟ್ ಮಾಡುವಂಥದ್ದನ್ನು, ಕ್ರಿಮಿನಲೈಸ್ ಮಾಡುವಂಥದ್ದನ್ನು ಈ ಎಲ್ಲ ಬೇಸಿಸ್ನ ಆಧಾರದವಾಗಿ ಒಪ್ಕೊಳ್ಬೋದಾಗತ್ತೆ. ಆದರೆ ಮ್ಯಾರೇಜ್ನ ಉದ್ದೇಶಕ್ಕಾಗಿ ಆಗಿರ್ತಕ್ಕಂಥ ಕನ್ವರ್ಷನ್ಸ್ಗಳನ್ನು ಇಲ್ಲಿ ಪ್ರಾಹಿಬಿಟ್ ಮಾಡುವಂಥದ್ದನ್ನು ಈ ಲಾನ ಪ್ರಾವಿಷನ್ ಒಳಗೊಂಡಿದೆ. ಆದರೆ ಅದು ತಪ್ಪು ಅಂತ ಹೇಳಿ ಲೇಖಕರ ಅಭಿಪ್ರಾಯ ಆಗ್ತಾ ಇರ್ತಕ್ಕಂಥದ್ದು. ಇಂಟರ್ಫೈತ್ ಮ್ಯಾರೇಜನ್ನು ಪೇಟೆಂಟ್ಲಿ ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ಮಾಡುವಂಥದ್ದು ಈ ಒಂದು ಲಾನ ಉದ್ದೇಶ ಆಗಿದೆ. ಅದು ತಪ್ಪಾಗುತ್ತೆ ಅಂತ ಹೇಳಿ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. ರೈಟ್ ಟು ಪ್ರೈವಸಿಯನ್ನು ಇದರಿಂದಾಗಿ ವೈಲೇಟ್ ಮಾಡಿದಂತಾಗುತ್ತೆ. ಮ್ಯಾರಿಟಲ್ ಫ್ರೀಡಮನ್ನು ವೈಲೇಟ್ ಮಾಡ್ದಂಗಾಗುತ್ತೆ. ಫ್ರೀಡಮ್ ಆಫ್ ಬಿಲೀಫನ್ನು ವೈಲೇಟ್ ಮಾಡಿದಂತಾಗುತ್ತೆ ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥದ್ದು. ಇದನ್ನು ಲೆಜಿಸ್ಲೇಚರ್ನಲ್ಲಿ ಈ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲೇ ಚರ್ಚಸ್ಗಳ ಮೇಲೆ, ಕ್ರಿಶ್ಚಿಯನ್ ಪ್ರೇಯರ್ಸ್ಗಳ ಮೇಲೆ, ಕ್ರಿಸ್ಮಸ್ ಸೆಲೆಬ್ರೇಷನ್ನ ಸಂದರ್ಭಗಳಲ್ಲಿ ಟಾರ್ಗೆಟೆಡ್ ಅಟ್ಯಾಕ್ಸ್ಗಳು ಸೀರಿಯಸ್ ಆಗಿ ನಡೆದಿರ್ತಕ್ಕಂಥದ್ದು. ಇದು ವಿಷಾದಕರ ಸಂಗತಿ ಅಂತ ಹೇಳಿ ಲೇಖಕರು ತಿಳಿಸ್ತಾ ಇರ್ತಕ್ಕಂಥದ್ದು. ಆಂಟಿ ಕನ್ವರ್ಷನ್ ಲಾಸ್ಗಳನ್ನು, ಮತಾಂತರಕ್ಕೆ ವಿರುದ್ಧವಾಗಿರುವಂಥ ಲಾಸ್ಗಳನ್ನು ಈ ಹಿಂದೆ ಕೋರ್ಟ್ಸ್ಗಳು ಅಪ್ಹೇಲ್ಡ್ ಮಾಡಿವೆ. ಆದರೆ ಅದಕ್ಕೆ ಗ್ರೌಂಡ್ಸ್ಗಳು ಮಿಸ್ರೆಪ್ರೆಸೆಂಟೇಷನ್, ಫೋರ್ಸ್ಫುಲ್ ಕನ್ವರ್ಷನ್ಸ್ ಅಥವಾ ಫ್ರಾಡ್ ಅನ್ನುವಂಥದ್ದಾಗಿತ್ತೆ ಹೊರತು ಮ್ಯಾರೇಜಿನ ಗ್ರೌಂಡ್ಸ್ಗಳ ಮೇಲಿರೋದಕ್ಕೆ ಕೋರ್ಟು ಕೂಡ ಇದು ಸರಿಯಲ್ಲ ಅಂತ ಹೇಳಿ ಹೇಳಿರ್ತಕ್ಕಂಥ ಉದಾಹರಣೆಗಳನ್ನು ಇಲ್ಲಿ ಲೇಖಕರು ನೀಡ್ತಾ ಹೋಗಿದ್ದಾರೆ. ಗುಜರಾತ್ ಹೈಕೋರ್ಟ್ ಕೂಡ ಈ ರೀತಿಯ ಒಂದು ಪ್ರಾವಿಷನನ್ನು ಸ್ಟೇಟ್ ಲಾ ಹೊಂದಿದ್ದಾಗ ಬೈ ಮ್ಯಾರೇಜ್ ಅನ್ನುವಂಥದ್ದೇನಿದೆ, ಕನ್ವರ್ಷನ್ ಬೈ ಮ್ಯಾರೇಜ್ ಇಸ್ ಅನ್ ಅಫೆನ್ಸ್ ಅಂತ ಹೇಳಿ ಹೇಳುವಂಥದ್ದನ್ನು ಪಾಯಿಂಟ್ಔಟ್ ಮಾಡಿ ಇದು ಯಾವೆಲ್ಲ ಇಂಟರ್ಫೈತ್ ಮ್ಯಾರೇಜಸ್ಗಳಿದೆ ಆ ಎಲ್ಲ ಮ್ಯಾರೇಜಸ್ಗಳನ್ನು ಜಿಯೋಪರ್ಡೈಸ್ ಮಾಡುವಂಥ ಒಂದು ಪಾಯಿಂಟ್ ಆಗಿರೋದ್ರಿಂದ ಇದಕ್ಕೆ ಸ್ಟೇ ತಂದಿರುವಂಥ ಕಾರ್ಯವನ್ನು ಗುಜರಾತ್ ಹೈಕೋರ್ಟ್ ಮಾಡಿದೆ. ಹಾಗೆ ಕರ್ನಾಟಕದ ಬಿಲ್ ಕೂಡ ಇದೇ ರೀತಿಯ ಪ್ರಾವಿಷನನ್ನು ಹೊಂದಿರೋದ್ರಿಂದ ಇದು ಸರಿಯಲ್ಲ ಅಂತ ಹೇಳಿ ಲೇಖಕರ ಅಭಿಪ್ರಾಯ. ಹಿಮಾಚಲ್ ಪ್ರದೇಶ್ ಹೈಕೋರ್ಟ್ ಕೂಡ ಸಿಮಿಲರ್ ಪ್ರಾವಿಷನನ್ನು 2012ರಲ್ಲೇ ಸ್ಟ್ರಕ್ ಡೌನ್ ಮಾಡಿತ್ತು. ಒಟ್ಟಾರೆಯಾಗಿ ಮೋಸದಿಂದ ಅಥವಾ ಫೋರ್ಸ್ಫುಲ್ ಆಗಿ ಮಿಸ್ರೆಪ್ರೆಸೆಂಟೇಷನ್ನ ಮುಖಾಂತರವಾಗಿ ಆಗ್ತಾ ಇರ್ತಕ್ಕಂಥ ಮತಾಂತರಗಳನ್ನು ತಡೆಯೋದಕ್ಕೆ ಬರುವಂಥ ಲಾಸ್ಗಳು ಅಕ್ಸೆಪ್ಟಬಲ್. ಆದರೆ ಅಂತರ್ಧರ್ಮಗಳ ವಿವಾಹಗಳು ನಡಿಬಾರ್ದು ಅಂತ ಹೇಳಿ ಅದನ್ನೇ ಟಾರ್ಗೆಟ್ ಮಾಡಿ ಈ ರೀತಿಯ ಲಾಸ್ಗಳನ್ನು ತರುವಂಥದ್ದು ಸರಿಯಲ್ಲ. ಇರುವಂಥ ಲಾಸ್ಗಳನ್ನು ಧರ್ಮಗಳನ್ನು ಒಡೆಯೋದಕ್ಕೆ ಬಳಸ್ಕೊಳ್ಳುವಂಥದ್ದನ್ನು ತಡಿಬೇಕು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿದೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ತಪ್ಪದೆ ನಮ್ಮೆಲ್ಲ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನಲ್ಲಿ ಉತ್ತರಗಳನ್ನು ನೀಡಿ. ಧನ್ಯವಾದ.